to our Arivu tutorials, class 30. Kannada to English, spoken English classes. Easy learning and get bright future. Already you know the types of tenses. In that one, four classifications are there. I used to say in each and every class. Today I am going to take you people to the future continuous. Already you know, in each tense we may narrate the sentence in the positive sentence or positive manner, negative sentence and interrogative sentence also. So what are the changes in future continuous tense? Let us see. Before going to this, will be and shall be, which one I have been mentioned there. First you should realize what is future continuous tense. Future continuous tense ಅಂದರೆ ಏನಪ್ಪ ಅಂದರೆ, ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಪ್ರೆಸೆಂಟ್ ಕಂಟಿನ್ಯೂಯಸ್ ಅಂದರೆ ಕಣ್ಮುಂದೆ ನಡೀತಾ ಇರೋದು. ಪಾಸ್ಟ್ ಕಂಟಿನ್ಯೂಯಸ್ ಅಂದರೆ ಆವಾಗ ಆಗೋಗಿರೋದು, ಕಣ್ಮುಂದೆ ನಡೀತಿತ್ತು ಅಂತೇಳಿ. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂತ ಹೇಳಿದ್ರೆ ಮುಂದಕ್ಕೆ ನಡೀತಾ ಇರುತ್ತೆ ನಮ್ಮ ಕಣ್ಮುಂದೆನೇ ಅಂಥೇಳಿ. ಮುಂದಕ್ಕೆ ನಡೆಯುತ್ತೆ ಅಂದರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಕೊಟ್ಟೋಗುತ್ತೆ. ವಿಲ್ ಆರ್ ಶಲ್ ಮಾತ್ರ ಪ್ರೆಸೆಂಟ್ ಆಗುತ್ತೆ. ಇಲ್ಲಿ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಅಂದರೆ ಮುಂದಕ್ಕೆ ಕಣ್ಮುಂದೆ ನಡೀತಾ ಇರುತ್ತೆ ಅಂಥೇಳಿ. ಅದು ಯಾವ ಥರ ಅಪ್ಪ? ಸೆಂಟೆನ್ಸ್ ಮೇಲೆ ಹೋದಾಗ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ವರ್ಬ್ ಹೇಗೆ ಅಂದರೆ, ನಾನು ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದೀನಿ ನೋಡಿ, ವರ್ಬ್ ಜೊತೆ ಇಂಗ್ ಫಾರ್ಮು ಬಂದೇ ಬರುತ್ತೆ. ನಿಮಗೀಗಾಗಲೇ ಗೊತ್ತಿದೆ. ಪ್ರೆಸೆಂಟ್ ಕಂಟಿನ್ಯೂಯಸಲ್ಲೂ ಅಷ್ಟೇ ನಾವು ಸಪೋರ್ಟಿಂಗ್ ವರ್ಬ್ಸ್ ಆರ್ ಆಕ್ಸಿಲರಿ ವರ್ಬ್ಸ್ ಆದಮೇಲೆ ವರ್ಬ್ ಜೊತೆ ಇಂಗ್ ಹಾಕ್ಬೇಕಂತೇಳಿ. ಇಲ್ಲೂ ಸಹ ಫ್ಯೂಚರ್ ಕಂಟಿನ್ಯೂಯಸಲ್ಲಿ ನಾವೇನು ಹಾಕ್ತೀವಿ ವಿಲ್ ಬಿ ಆರ್ ಶಲ್ ಬಿ, ಅದ್ರ ಜೊತೆ ವರ್ಬ್ ಹಾಕಬೇಕಾದ್ರೆ ಇಂಗ್ನ ಆ್ಯಡ್ ಮಾಡಬೇಕು. ING ಇಂಗ್ ಫಾರ್ಮ್. ಓಕೆ, ಈಗ ಫಸ್ಟು ವಿಲ್ ಬಿನ ಯಾವ ಥರ ಯೂಸ್ ಮಾಡೋದಂತ ನಾನು ಒನ್ ಬೈ ಒನ್ ಹೇಳ್ಕೊಡ್ತಾ ಹೋಗ್ತೀನಿ. ಕ್ಲಿಯರ್? ಎಸ್. ಐ ವಿಲ್ ಬಿ ರೀಚಿಂಗ್ ಹೋಮ್ ಆಟ್ 5 PM ನೆಕ್ಸ್ಟ್ ಮಂಡೇ. ನೆಕ್ಸ್ಟ್ ಮಂಡೇ ಇಷ್ಟೊತ್ತಿಗಾಗಲೇ ನಾನು ಮನೆಗೆ ರೀಚ್ ಆಗ್ತಾ ಇರ್ತೀನಿ. 5 PM ಅಂದರೆ ಸಂಜೆ. ನೋಡಿ, ನಾವು ಎಷ್ಟೋ ಮಾತಾಡ್ತೀವಿ ಒಂದೊಂದು ಸಲ. ಈಗ ಯಾರಾದರೂ ಹುಡ್ಕೊಂಡು ಬಂದಾಗ, ಅವಳು ಎಲ್ಲಿದ್ದಾಳೆ ಈಗಾಗಲೇ ಎಕ್ಸಾಮಿನೇಷನ್ ಅವಳಿಗೆ ಹೋಗಿ ಎಕ್ಸಾಮ್ ಬರೀತಾ ಇರ್ತಾಳೆ ಇಷ್ಟೊತ್ತಿಗಾಗಲೇ ಅಂತ ಹೇಳ್ತೀವಿ. ಅಥವಾ ಬೇರೆ ಥರ ಹೇಳಬೇಕಂದ್ರೆ, ಅವ್ರಿಗಿಲ್ವಲ್ಲ, ಈಗಾಗಲೇ ಬಸ್ ಹತ್ಕೊಂಡು ಬಸ್ಸು ಹೊರಟ್ಬಿಟ್ಟಿರುತ್ತೆ, ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಅವರು ಆನ್ ದ ವೇ ಇದ್ದಾರೆ ಅಂತ ನಾವು ಹೇಳ್ತೀವಿ. ಆ ಥರ ಸಿಚುವೇಶನ್ಗೆ ಇದು ವಿಲ್ ಬಿ ಅಂತ ಹಾಕೋದು. ಐ ವಿಲ್ ಬಿ ರೀಚಿಂಗ್ ಹೋಮ್ ಆಟ್ 5 PM ಅಂದರೆ 5 ಗಂಟೆ ಅಷ್ಟೊತ್ತಿಗಾಗಲೇ ನಾನು ಮನೆ ರೀಚ್ ಆಗ್ತಾ ಇರ್ತೀನಿ. ಯಾವಾಗ? ನೆಕ್ಸ್ಟ್ ಮಂಡೇ. ಏನಕ್ಕೆ ಇದು ನೆಕ್ಸ್ಟ್ ಮಂಡೇ ಹಾಕಿದ್ದೀನಿ ಅಥವಾ ಟುಮಾರೋ ಹಾಕಿದ್ದೀನಿ ಅಥವಾ ಅದರ್ ತಿಂಗ್ ಹಾಕಿದ್ದೀನಿ ಅಂತ ಹೇಳಿದ್ರೆ ಮುಂದಕ್ಕೆ ಆಗೋದು, ಇಷ್ಟೊತ್ತಿಗಾಗಲೇ ಆಗ್ತಾ ಇರುತ್ತೆ ಅನ್ನೋದನ್ನ ತೋರಿಸುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್, ಯು ವಿಲ್ ಬಿ ಕಮಿಂಗ್ ಬೈ ಬಸ್ ಫ್ರಮ್ ಕೋಲಾರ್ ಟುಮಾರೋ. ನೀನು ಇಷ್ಟೊತ್ತಿಗಾಗಲೇ ಅಲ್ಲಿ ನಾನು ಟೈಮ್ ಹಾಕಿಲ್ಲ, ಸುಮ್ಮನೆ ನಾಳೆ ಅಂತ ಕೊಟ್ಟಿದ್ದೀನಿ. ಅದು ನಿಮಗೆ ಬಿಟ್ಟಿದ್ದು. ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗ್ ಅಥವಾ ಟೈಮಿಂಗ್ಸ್ ಕೊಡಿ. ನೀನು ಇಷ್ಟೊತ್ತಿಗಾಗಲೇ ಬರ್ತಾ ಇರ್ತೀಯ. ಎಲ್ಲಿಂದ? ಕೋಲಾರಿಂದ. ಹೇಗೆ? ಬೈ ಬಸ್. ಓಕೆ, ಯಾವಾಗ? ನಾಳೆ. ಈ ಥರ ನೀವು ಫ್ರೇಮ್ ಮಾಡಬೇಕಾದ್ರೆ ಯು ವಿಲ್ ಬಿ ಕಮಿಂಗ್ ಅಂತ ಹಾಕಿ. ನೆಕ್ಸ್ಟ್ ಥರ್ಡ್ ಒನ್, ವಿ ವಿಲ್ ಬಿ ಗೋಯಿಂಗ್ ಟು ದ ಟ್ರೈನ್ ಫಾರ್ ಮ್ಯಾರೇಜ್ ನೆಕ್ಸ್ಟ್ ವೀಕ್ ಅಂತ ಹಾಕಿ, ನೆಕ್ಸ್ಟ್ ಮಂತ್ ಅಂತ ಹಾಕಿ. ನಾನು ಅಲ್ಲಿ ಆ್ಯಡ್ ಮಾಡಿಲ್ಲ ವರ್ಡ್ಸು, ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು. ನಾವು ಇಷ್ಟೊತ್ತಿಗಾಗಲೇ ಟ್ರೈನಲ್ಲಿ ಅಥವಾ ಟ್ರೈನಿಗೆ ಹೋಗ್ತಾ ಇರ್ತೀವಿ. ಏನಕ್ಕೆ ಟ್ರೈನ್ಗೆ ಹೋಗೋದು ನೀನು? ಫಾರ್ ಮ್ಯಾರೇಜ್, ಮದುವೆಗೋಸ್ಕರ ನಮ್ಮ ಪ್ರಯಾಣ ಇದೆ. ಅದು ಎಲ್ಲಿ? ಟ್ರೈನಲ್ಲಿ. ನಾವು ಇಷ್ಟೊತ್ತಿಗಾಗಲೇ ಹೋಗ್ತಾ ಇರ್ತೀವಿ ಟ್ರೈನ್ಗೆ, ಮದುವೆಗೆ ಅಂಥೇಳಿ ಹೇಳೋದು. ಯಾವಾಗ? ಏನು ಮುಂದಕ್ಕೆ ಬರೋದು, ಏನು ಬೇಕಾದರೂ ನೀವು ಹಾಕ್ಕೋಬೋದು. ನೆಕ್ಸ್ಟ್ ಫೋರ್ತ್ ಒನ್, ದೇ ವಿಲ್ ಬಿ ಪ್ರಿಪೇರಿಂಗ್ ಉಪ್ಮಾ ಫಾರ್ ದ ಬ್ರೇಕ್ಫಾಸ್ಟ್ ಟುಮಾರೋ ಮಾರ್ನಿಂಗ್. ಈಗ ಟುಮಾರೋ ಮಾರ್ನಿಂಗ್ ಅವ್ರ ಜೊತೆ ಏನಾದರೂ ನಾವು ಮಾತಾಡೋಕ್ಕಾಗುತ್ತಾ ಅಂತ ಹೇಳಿದಾಗ ಇಲ್ಲಿ ಇಲ್ಲಲ್ಲ, ಅಷ್ಟೊತ್ತಿಗಾಗಲೇ ಅವ್ರು ಪ್ರಿಪೇರ್ ಮಾಡ್ತಿರ್ತಾರೆ.
ಉಪ್ಮಾ, ನೀವು ಬೇರೆ ಏನಾದರೂ ಹಾಕ್ಕೊಳ್ಳಿ, ಯಾವುದೂ ಸ್ಪೆಸಿಫೈ ಆಗಿ ತಿಂಡಿ ಬೇಡ ಅಂದರೆ ಬ್ರೇಕ್ಫಾಸ್ಟ್ ಅಂತ ಹಾಕಿ. ಫಾರ್ ದ ಬ್ರೇಕ್ಫಾಸ್ಟ್ ಅಂತ ನಾನೇ ಕೊಟ್ಟಿದ್ದೀನಿ. ನೀವು ಅಲ್ಲಿ ತಿಂಡಿ ಹೆಸರು ಕೊಟ್ಟಾದರೂ ಕೊಡಿ, ಬಿಟ್ಟಾದರೂ ಬಿಡಿ. ಸೊ ಯಾವಾಗ ಟುಮಾರೋ ಮಾರ್ನಿಂಗ್ ಅಂದರೆ ನಾಳೆ ಇಷ್ಟೊತ್ತಿಗಾಗಲೇ ಅವರು ಉಪ್ಮಾ ಪ್ರಿಪೇರ್ ಮಾಡ್ತಿರ್ತಾರೆ ಬ್ರೇಕ್ಫಾಸ್ಟಿಗೆ ಅಂಥೇಳಿ. ಇದನ್ನು ರಿಮೂವ್ ಮಾಡ್ತೀನಿ, ಯಾಕಂದ್ರೆ ಲಾಸ್ಟ್ ಸೆಂಟೆನ್ಸ್ ಗೊತ್ತಾಗಬೇಕಲ್ವ ನಿಮಗೆ. 5th ಒನ್, ವಿ ವಿಲ್ ಬಿ ಹ್ಯಾವಿಂಗ್ ಮೀಟಿಂಗ್ ಇನ್ ದ ನೆಕ್ಸ್ಟ್ ವೀಕ್ ಈವ್ನಿಂಗ್ ವಿತ್ ಅವರ್ ಬಾಸ್. ನೋಡಿ, ನೆಕ್ಸ್ಟ್ ವೀಕು ಇಷ್ಟೊತ್ತಿಗಾಗಲೇ ಈವ್ನಿಂಗ್ ನಾವು ಮೀಟಿಂಗಲ್ಲಿ ಇರ್ತೀವಿ. ನೋಡಿ, ಆವಾಗ ಇನ್ನು ಮುಂದೆ ಕಣ್ಣು ಮುಂದೆ ಆಗ್ತಾ ಇರುತ್ತೆ ಅನ್ನೋದಕ್ಕೆ ನಾವು ವಿಲ್ ಬಿ ಅಂತ ಹೇಳ್ತೀವಿ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟು ಇಲ್ಲಿ ಹಿ, ಶಿ ಮತ್ತು ದೇಗೂ ಕೆಲವೊಂದು ಸೆಂಟೆನ್ಸ್ ಮಾಡಿದ್ದೀನಿ. ಫಸ್ಟ್ ಒನ್, ಹಿ ವಿಲ್ ಬಿ ಟೇಕಿಂಗ್ ರೆಸ್ಟ್ ಆಫ್ಟರ್ ಎ ವೀಕ್. ನೋಡಿ, ಅಥವಾ ನೆಕ್ಸ್ಟ್ ವೀಕ್ ಅಂದರೆ ನೆಕ್ಸ್ಟ್ ವೀಕು ಅಥವಾ 1 ವೀಕ್ ಆದಮೇಲೆ ಅವನು ಆಗಾಗಲೇ ರೆಸ್ಟ್ ತಗೋತಾ ಇರ್ತಾನೆ. ಬಿಕಾಸ್ ಯಾಕೆಂದರೆ ಹಾಲಿಡೇಸ್ ವಿಲ್ ಬಿ ದೇರ್. ನೋಡಿ, ರಜೆ ಇರೋದ್ರಿಂದ ಇಷ್ಟೊತ್ತಿಗಾಗಲೇ ಅವ್ನು ರೆಸ್ಟ್ ತಗೋತಾ ಇರ್ತಾನಪ್ಪ ನೆಕ್ಸ್ಟ್ ವೀಕು ಅಂತ ನಾವು ಯಾರ ಹತ್ರ ಆದರೂ ಹೇಳ್ಕೊಳ್ಳೋ ಥರದ್ದು. ಓಕೆ, ನೆಕ್ಸ್ಟ್ ಸೆಕೆಂಡ್ ಒನ್, ಶಿ ವಿಲ್ ಬಿ ಕಾಲಿಂಗ್ ಯು ಆಫ್ಟರ್ 2 hours ಟು ಟಾಕ್ ಅಬೌಟ್ ಹರ್ ಫರ್ದರ್ ಎಜುಕೇಷನ್. ಅಂದರೆ ಅವಳು ಇಷ್ಟೊತ್ತಿಗಾಗಲೇ 2 hours ಆದಮೇಲೆ ನೀನು ಕಾಲ್ ಮಾಡ್ತಾ ಇರ್ತಾಳೆ. ಏನಂತೆ, ಫರ್ದರ್ ಎಜುಕೇಷನ್ ಬಗ್ಗೆ ಅವಳು ಮಾತಾಡಬೇಕಂತೆ ನಿನ್ನ ಹತ್ರ ಅಂತ ನಾವು ಹೇಳೋ ಥರ ಇನ್ನೊಬ್ಬರಿಗೆ. ನೆಕ್ಸ್ಟ್ ಒನ್, ಥರ್ಡ್, ಹಿ ವಿಲ್ ಬಿ ಟೇಕಿಂಗ್ ಎ ಬ್ರೇಕ್ ಬಿಕಾಸ್ ಆಫ್ ಓವರ್ ವರ್ಕ್ ಲೋಡ್. ಯಾವಾಗ, ನೆಕ್ಸ್ಟ್ ಮಂತ್ ಅಂತ ಹಾಕಿ, ನೆಕ್ಸ್ಟ್ ವೀಕ್ ಅಂತ ಹಾಕಿ, ಡೇ ಆಫ್ಟರ್ ಟುಮಾರೋ ಅಂತ ಹಾಕಿ, ಟುಮಾರೋ ಅಂತ ಹಾಕಿ, ಅಥವಾ ಆಫ್ಟರ್ 2 hours ಅಂತ ಹಾಕಿ, ಅದು ನಿಮಗೆ ಬಿಟ್ಟಿದ್ದು. ನೋಡಿ, ಅವನು ಇಷ್ಟೊತ್ತಿಗಾಗಲೇ ರೆಸ್ಟು ತೊಗೋತಾ ಇರ್ತಾನೆ, ಬ್ರೇಕ್ ತೊಗೊಳ್ತಾನೆ. ಏನಕ್ಕಪ್ಪ ಬ್ರೇಕ್ ಅಂತ ಹೇಳಿದ್ರೆ ಗೊತ್ತಲ್ವ, ವರ್ಕಿಂದ ರಿಲೀಫು ಬೇಕು ಅವನಿಗೆ, ರೆಸ್ಟ್ ಬೇಕು ಅನ್ನೋ ಥರ. ಏನಕ್ಕಂದರೆ ಓವರ್ಲೋಡು ಆಗಿದೆ ವರ್ಕಲ್ಲಿ ಅವನಿಗೆ, ಹಾಗಾಗಿ ಇಷ್ಟೊತ್ತಿಗಾಗಲೇ ಅವ್ನು ಬ್ರೇಕ್ ತೊಗೊಂಡಿರ್ತಾನೆ ನಾವು ಅಂದ್ಕೊಂಡಿರೋ ಥರ ಅಂತ ಹೇಳೋದು. ನೆಕ್ಸ್ಟು ದೇಗೆ ಬರೋಣ. ದೇ ವಿಲ್ ಬಿ ಮೀಟಿಂಗ್ ಯು ಇನ್ ದ ನೆಕ್ಸ್ಟ್ ಮಂತ್ ಟು ಕಲೆಕ್ಟ್ ದಯರ್ ಮಾರ್ಕ್ ಶೀಟ್. ಅಂದರೆ ಅವರು ಯಾರೋ ಕೆಲವರು, 2 or more ಪ್ಲೂರಲ್. ಸೊ ಅವರು ಇಷ್ಟೊತ್ತಿಗಾಗಲೇ ಬಂದು ಮೀಟ್ ಆಗ್ತಾ ಇರ್ತಾರೆ ನಿನ್ನ. ಯಾವಾಗ, ನೆಕ್ಸ್ಟ್ ಮಂತು. ಏನಕ್ಕೆ, ಟು ಕಲೆಕ್ಟ್ ದಯರ್ ಮಾರ್ಕ್ ಶೀಟ್ ಅಥವಾ ಮಾರ್ಕ್ಸ್ ಕಾರ್ಡ್ ತೊಗೊಳ್ಳೋಕ್ಕೆ ಅವರು ನೆಕ್ಸ್ಟ್ ಮಂತು ಇಷ್ಟೊತ್ತಿಗಾಗಲೇ ಬಂದು ನಿನ್ನ ಮೀಟ್ ಆಗ್ತಿರ್ತಾರೆ ಅಂತ ಹೇಳುತ್ತಾರೆ. ನೆಕ್ಸ್ಟ್ ಕಲ್ಪನಾ ವಿಲ್ ಬಿ ಗೋಯಿಂಗ್ ಟು ಮಾರ್ಕೆಟ್ ಟುಡೇ ಈವ್ನಿಂಗ್ ಬಿಕಾಸ್ ಆಫ್ ಫೆಸ್ಟಿವಲ್ ಪರ್ಚೇಸ್. ನೋಡಿ, ಇಲ್ಲಿ ನಾನು ಇದೆ ಈ ಶೀಟ್ ಹಾಕಿಲ್ಲ, ಅದರ ಬದಲು ನೇಮ್ಸ್ ಹಾಕಿದ್ದೀನಿ. ಇಲ್ಲಿ ಕಲ್ಪನಾ ಬಗ್ಗೆ ಹೇಳ್ತಾ ಇರೋದು. ಕಲ್ಪನಾ ವಿಲ್ ಬಿ ಗೋಯಿಂಗ್ ಟು ಮಾರ್ಕೆಟ್. ಇಷ್ಟೊತ್ತಿಗಾಗಲೇ ಕಲ್ಪನಾ ಮಾರ್ಕೆಟ್ಗೆ ಹೋಗ್ತಾ ಇರ್ತಾಳೆ. ಯಾವಾಗ, ಟುಡೇ ಈವ್ನಿಂಗು ಇಷ್ಟೊತ್ತಿಗೆ 6 o'clock ಇರ್ಬೋದು, 6:30 ಇರ್ಬೋದು. ಏನಕ್ಕಂತೆ, ಬಿಕಾಸ್ ಆಫ್ ಫೆಸ್ಟಿವಲ್ ಪರ್ಚೇಸ್. ಫೆಸ್ಟಿವಲ್ಗೆ ಪರ್ಚೇಸ್ ಮಾಡಬೇಕಲ್ಲ, ಹಾಗಾಗಿ ಕಲ್ಪನೆ ಇಷ್ಟೊತ್ತಿಗಾಗಲೇ ಹೊರಟಿರ್ತಾಳೆ. ಇವತ್ತು ಈವ್ನಿಂಗು ಪರ್ಚೇಸಲ್ಲಿ ಇರ್ತಾಳೆ, ನಾವು ಅಲ್ಲಿ ಹೋದಾಗ ಮನೆಗೆ ಅನ್ನೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಇದು ಮಿಕ್ಕಿದೆಲ್ಲ ಕನ್ನಡದಲ್ಲಿ. ನೆಕ್ಸ್ಟ್, ಮಿನಿ ವಿಲ್ ಬಿ ಎಂಟರಿಂಗ್ ದ ಬಾತ್ರೂಮ್ ಟುಡೇ ಆಫ್ಟರ್ನೂನ್ ಫಾರ್ ಮೀಟಿಂಗ್ ಅಬೌಟ್ ನೆಕ್ಸ್ಟ್ ಮಂತ್ ಸೇಲ್. ಮಿನಿಗೆ ಕಾಲ್ ಮಾಡಬೇಕಂತಿದ್ಯಾ? ಬೇಡ ಕಾಲ್ ಮಾಡಬೇಡ. ಯಾಕಂದರೆ ಮಿನಿ ಈಗಾಗಲೇ ಅವಳು ಬಾತ್ರೂಮ್ ಒಳಗೆ ಇರ್ತಾಳೆ. ನೀನು ಟುಡೇ ಆಫ್ಟರ್ನೂನ್ ಮಾಡಬೇಕಂತಿದ್ದಲ್ಲ, ಈಗ ಟುಡೇ ಆಫ್ಟರ್ನೂನ್ ಬಂದುಬಿಟ್ಟಿದೆ. ಮಿನಿ ಈಗಾಗಲೇ ಬಾತ್ರೂಮಲ್ಲಿ ಮೀಟಿಂಗ್ ಇದೆ ಅಂತ ಹೇಳಿದ್ಲು. ಆಲ್ರೆಡಿ ಅವಳು ಇರ್ತಾಳೆ, ಕಾಲ್ ಮಾಡಬೇಡ, ಡಿಸ್ಟರ್ಬ್ ಆಗುತ್ತೆ ಅನ್ನೋ ಥರ. ಯಾವುದ್ರ ಬಗ್ಗೆ ಅಂತೆ ಮೀಟಿಂಗು? ನೆಕ್ಸ್ಟ್ ಮಂತ್ ಸೇಲ್ ಬಗ್ಗೆ ಅಂತೆ. ಈ ಥರ ಇಷ್ಟೊತ್ತಿಗಾಗಲೇ ಮುಂದಕ್ಕೆ ಕಣ್ಮುಂದೆ ನಡೀತಾ ಇರುತ್ತೆ ಅನ್ನೋದಾದರೆ ಫ್ಯೂಚರ್ ಕಂಟಿನ್ಯೂಸಲ್ಲಿ ನೀವು ವಿಲ್ ಬಿ ಹಾಕಿ, ವರ್ಬ್ ಜೊತೆ ಹಿಂಗೆ ಹಾಕಿ. ನೋಡಿ, ನಾನು ನಿಮಗೆ ಹೈಲೈಟ್ ಆಗಲಿ ಅಂತಲೇ ವರ್ಬ್ ಜೊತೆ ಇಂಗು ಮತ್ತು ವಿಲ್ ಬಿಗೆ ಬೇರೆ ಬೇರೆ ಕಲರಿಂಗ್ ಶೇಡಸ್ ಕೊಟ್ಟಿದ್ದೀನಿ ನಾನು. ಈ ಶೇಡ್ಸ್ನ ನೋಡಿ ನಿಮಗೆ ರಿಯಲೈಸ್ ಆಗುತ್ತೆ, ಓ ದಿಸ್ ಈಸ್ ದ ಚೇಂಜ್ ಇನ್ ದಿಸ್ ಟೆನ್ಸ್ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಶಿವಮ್ ಆ್ಯಂಡ್ ಪರಮ್ ವಿಲ್ ಬಿ ಬೈಯಿಂಗ್ ದ ಲ್ಯಾಪ್ಟಾಪ್ ಅಟ್ ಸೋನಿ ಶೋರೂಮ್. ಇಷ್ಟೊತ್ತಿಗಾಗಲೇ ಶಿವಮು ಮತ್ತು ಪರಮು
ಅವರು ಮನೆ ಬಿಟ್ಟು ಅಂಗಡಿಗೂ ಹೊಟ್ಟೋಗಿರ್ತಾರೆ ಶೋರೂಮ್ಗೆ. ಏನಕ್ಕಂತೆ? ಲ್ಯಾಪ್ಟಾಪ್ ಪರ್ಚೇಸ್ ಮಾಡಲಿಕ್ಕೆ. ಹಾಗಾಗಿ ನೀನು ಅವ್ರನ್ನ ಏನು ಹುಡ್ಕೊಂಡು ಹೋಗೋ ಕೆಲಸ ಇಲ್ಲ. ಅವರು ಇರೋಲ್ಲ ಮನೆಯಲ್ಲಿ. ಈಗಾಗಲೇ ಅವರು ಸೋನಿ ಶೋರೂಮ್ಗೆ ಹೊಟ್ಟೋಗಿರ್ತಾರೆ ಅಂತ ಯಾರಾದರೂ ಬಂದು ಈಗ ನಾವು ಹೋಗ್ತೀವಿ ಅವ್ರನ್ನ ಮೀಟ್ ಆಗೋಕ್ಕೆ ಅಂದಾಗ ನೀವು ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿಪಿನ್ ಬಗ್ಗೆ ಮಾತಾಡೋಣ. ವಿಪಿನ್ will be checking the mobile phone in the office for his son's result. ನೋಡಿ, ವಿಪಿನ್ ಫೋನ್ ಸಿಗ್ತಾ ಇಲ್ವಾ ನಿಮಗೆ? ಏನಕ್ಕೆ ಮಾಡೋಕ್ಕೆ ಹೋಗ್ತೀರಾ ಟ್ರೈ? ಸುಮ್ಮನೆ ಇದ್ಬಿಡಿ. ಯಾಕಂದರೆ ವಿಪಿನ್ ಹೇಳಿದರು ನನಗೆ, ಹಿ ವಿಲ್ ಬಿ ಚೆಕಿಂಗ್ ದ ರಿಸಲ್ಟ್ ಇನ್ ದ ಸೆಲ್ ಫೋನ್. ಯಾರ್ದು ರಿಸಲ್ಟ್? ಅವ್ನು ಸಣ್ಣದಂತೆ. ಓ, ವಿಪಿನ್ಗೆ ನೀವು ಕಾಲ್ ಮಾಡ್ತಿದ್ರಾ? ಸಿಗ್ತಾ ಇಲ್ವಾ ಲೈನು? ಬೇಡ, ಟ್ರೈ ಮಾಡಬೇಡಿ. ಯಾಕಂದರೆ ಅವ್ರು ಹೇಳಿದರು ಇಷ್ಟೊತ್ತಿಗಾಗಲೇ ಅವರು ತಮ್ಮ ಮಗನ ರಿಸಲ್ಟ್ನ ನಾನು ಸೆಲ್ ಫೋನಲ್ಲಿ ಚೆಕ್ ಮಾಡ್ತೀನಿ ಅಂತ. ಹಾಗಾಗಿ ನಿಮಗೆ ಬ್ಯುಸಿ ಬಂದಿರುತ್ತೆ, ಈಗ ಮಾಡೋಕ್ಕೆ ಹೋಗಬೇಡಿ ಅಂತ ನಾವು ಹೇಳೋದು. ನೆಕ್ಸ್ಟು ಪೀಟರ್. ಗೊತ್ತಾಗ್ತಿದೆಯಲ್ಲ, ಇದನ್ನು ತೆಗಿತೀನಿ ಯಾಕಂದರೆ ಆಮೇಲೆ ನಿಮಗೆ ಸೆಂಟೆನ್ಸ್ ಕಾಣಲ್ಲ. ಪೀಟರ್ದು ಲಾಸ್ಟ್ ಇಂದ ಸೆಕೆಂಡ್. ಪೀಟರ್ ವಿಲ್ ಬಿ ಗೋಯಿಂಗ್ ಟು ಸ್ಕೂಲ್ ಟುಮಾರೋ. ನೋ ವೇ, ಬಿಕಾಸ್ ಆಫ್ ಮ್ಯಾಥ್ ಟೆಸ್ಟ್. ಪೀಟರು ಇಷ್ಟೊತ್ತಿಗಾಗಲೇ ನಾಳೆ ಸ್ಕೂಲ್ಗೆ ಹೋಗ್ತಾ ಇರ್ತಾನೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಬೇರೆ ದಾರಿನೇ ಇಲ್ಲ, ಮ್ಯಾಥ್ ಟೆಸ್ಟ್ ಇದೆ ಅಲ್ವಾ. ಹಾಗಾಗಿ ಮ್ಯಾಥ್ ಟೆಸ್ಟ್ ಅಂದರೆ ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇದೆ. ಹಾಗಾಗಿ ವಿಧಿ ಇಲ್ಲದೆ ಅವನು ಇಷ್ಟೊತ್ತಿಗಾಗಲೇ ಹೋಗ್ತಾ ಇರ್ತಾನೆ. ಇಲ್ದಿದ್ರೆ ನೀನು ಅವನ್ನ ಮೀಟ್ ಮಾಡ್ಬೋದಿತ್ತು ಅಂಥೇಳಿ ಹೇಳೋದು. ನೆಕ್ಸ್ಟ್ ಲಾಸ್ಟ್ ಇಟ್ ಅಂತ ಹಾಕಿದ್ದೀನಿ. ಇಟ್ ವಿಲ್ ಬಿ ರೈನಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ನೋಡಿ, ನಾಳೆ ಇಷ್ಟೊತ್ತಿಗಾಗಲೇ ಮಳೆ ಬರ್ತಾ ಇರುತ್ತೆ ಅಂತ ಹೇಳೋ ಥರ. ಹಾಗಾಗಿ ನೀವು ಅಂಬ್ರೆಲ್ಲ ತೊಗೊಂಡೋಗಿ ಮರೀದಿರಾ ಅಂತ ಹೇಳ್ಬೋದು, ಅಥವಾ ಬೇಗ ಮನೆ ಬಂದು ಸೇರಿ ಅಂತ ಹೇಳ್ಬೋದು. ಸೊ ಇಟ್ ವಿಲ್ ಬಿ ರೈನಿಂಗ್ ಅಟ್ ದಿಸ್ ಟೈಮ್ ಟುಮಾರೋ. ನಾಳೆ ಇಷ್ಟೊತ್ತಿಗಾಗಲೇ ಮಳೆ ಬರ್ತಾ ಇರುತ್ತೆ ಅಂಥೇಳಿ ಹೇಳೋ ಥರ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಏನಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಇಷ್ಟ ಇದ್ದರೆ ನಿಮ್ಗೆ ಏನು ಅನಿಸುತ್ತೋ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ನಿಮಗೇನಾದರೂ ಹೆಲ್ಪ್ ಬೇಕಿದ್ರು ಲ್ಯಾಂಗ್ವೇಜ್ ಲರ್ನಿಂಗ್ಗೆ, ಐ ಆಮ್ ರೆಡಿ ಟು ಹೆಲ್ಪ್ ಯು. ಕ್ಲಿಯರ್? ನೆಕ್ಸ್ಟ್ ನೋಡಿ, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ CONT ... ಇಟ್ಟಿದ್ದೀನಿ ಅಂದರೆ ಅದು ಕಂಟಿನ್ಯೂಯಸ್ ಅಂತೇಳಿ ಶಾರ್ಟ್ ಫಾರ್ಮಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಯಸ್ಸು, ಪಾಸ್ಟ್ ಕಂಟಿನ್ಯೂಯಸ್ಸು, ಸಿಂಪಲ್ ಫ್ಯೂಚರ್ ಟೆನ್ಸ್ ಮತ್ತು ಫ್ಯೂಚರ್ ಕಂಟಿನ್ಯೂಯಸ್ ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೀನಲ್ಲ, ಅದನ್ನು ಮಿಕ್ಸ್ ಮಾಡಿ ಒಂದು ಸ್ಮಾಲ್ ಕಾನ್ವರ್ಸೇಷನ್ನು ಪ್ರಿಪೇರ್ ಮಾಡಿದ್ದೀನಿ. ಕ್ಲಿಯರ್? ಅದೇನಂತೇಳಿ ನೋಡೋಣ. ನೋಡಿ, ಫಸ್ಟು ಶಿವ ಅನ್ನೋನು ಮಾತಾಡೋದು. ಹಾಯ್ ಮಣಿ ಅಂತ ಹೇಳ್ತಾನೆ ಫಸ್ಟ್. ಅವನು ಹೇಳಿಬಿಟ್ಟು ಮಣಿಗೆ ಹೇಳ್ತಾನೆ, ರಮೇಶ್ ಆ್ಯಂಡ್ ಸುರೇಶ್ ಆರ್ ಮೈ ಫ್ರೆಂಡ್ಸ್. ನೋಡು, ಇವರು ರಮೇಶ್ ಮತ್ತು ಸುರೇಶ್ ಅಂತ ಇವ್ರು ನನ್ನ ಫ್ರೆಂಡ್ಸು. ವಿಲ್ ಯು ಗೋ ವಿತ್ ದೆಮ್ ಟು ದ ಮೂವಿ? ನೀನೇನಾದರೂ ಅವ್ರ ಜೊತೆ ಮೂವಿಗೆ ಹೋಗ್ತೀಯಾ ಅಂತ ಹೇಳೋದು. ಯಾರು? ಶಿವ. ಯಾರಿಗೆ? ಮಣಿಗೆ. ಕ್ಲಿಯರ್? ಯಾರ ಜೊತೆ? ರಮೇಶ್ ಮತ್ತು ಸುರೇಶ್ ಜೊತೆ. ಆಗ ಮಣಿ ಏನು ರಿಪ್ಲೈ ಮಾಡ್ತಾನೆ ಅನ್ನೋದು ನಾನು ಟಿಕ್ ಮಾರ್ಕ್ ಹಾಕಿ ಹೇಳ್ತಾ ಇದ್ದೀನಿ ನೋಡಿ. ಎಸ್ ಐ ವಿಲ್ ಜಾಯಿನ್. ಮಣಿ ರಿಪ್ಲೈ ಮಾಡೋದು ಶಿವಾಗೆ, ಎಸ್ ಐ ವಿಲ್ ಜಾಯಿನ್. ಹೌದಪ್ಪ, ನಾನು ಹೋಗ್ತೀನಿ. ಇಫ್ ಇಟ್ ಈಸ್ ಟುಡೇ ಈವ್ನಿಂಗ್ ಅಂದರೆ ಅವ್ರೇನಾದ್ರು ಇವತ್ತು ಈವ್ನಿಂಗೇ ಹೋಗ್ತಿದ್ದಾರೆ ಅಂದರೆ ಐ ವಿಲ್ ಜಾಯಿನ್, ಹೋಗ್ತೀನಿ ನಾನು ಅವ್ರ ಜೊತೆ. ಆರ್ ಎಲ್ಸ್, ಇಲ್ದಿದ್ರೆ ಐ ವಿಲ್ ನಾಟ್ ಗೋ. ಐ ಆಮ್ ಬಿಟ್ ಬ್ಯುಸಿ ಆಫ್ ಮೈ ವರ್ಕ್. ನನಗೆ ಬೇರೆ ವರ್ಕ್ ಇರೋದ್ರಿಂದ, ಬ್ಯುಸಿ ಇರೋದ್ರಿಂದ ಇವತ್ತು ಸಂಜೆ ಆದರೆ ನಿನ್ನ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನಾನು ಅವ್ರ ಜೊತೆ ಹೋಗ್ತೀನಿ ಮೂವಿಗೆ. ಬೇರೆ ಟೈಮಲ್ಲಂದರೆ ಆಗಲ್ಲ ಅಂಥೇಳಿ ಹೇಳೋದು. ನೆಕ್ಸ್ಟು, ವಾಟ್ ಅಬೌಟ್ ಯು? ಆರ್ ಯು ಆಲ್ಸೋ ಕಮಿಂಗ್? ಶಿವ ಮಣಿನೇ ಮತ್ತೆ ಕಂಟಿನ್ಯೂ ಮಾಡ್ತಾನೆ. ವಾಟ್ ಅಬೌಟ್ ಯು? ನಿನ್ನ ಬಗ್ಗೆ ಏನು? ನೀನು ಬರ್ತಿದ್ಯಾ ಅಂತ ಕೇಳೋದು ಶಿವ. ಆಗ ಶಿವ ಆನ್ಸರ್ ಮಾಡ್ತಾನೆ ಮಣಿಗೆ. ಓಕೆ, ಏನಂತ ಅಂದರೆ, ಎಸ್ ದೇರ್ ವಾಸ್ ನೋ ಟೈಮ್ ಫಾರ್ ಮೀ ಇನ್ ದ ಲಾಸ್ಟ್ ವೀಕ್, ಸೊ ದಟ್ ಈಸ್ ವೈ ಐ ವಿಲ್ ಗೋ ವಿತ್ ದೆಮ್ ಅಂತ. ಇಲ್ಲಿ ಎಸ್ ಅನ್ನೋದು ಏನು ತೋರಿಸುತ್ತೆ ಅಂದರೆ, ಹೌದು ನಾನು ಹೋಗ್ತಾ ಇದ್ದೀನಿ ಅನ್ನೋ ಥರ ತೋರಿಸುತ್ತೆ. ದೇರ್ ವಾಸ್ ನೋ ಟೈಮ್ ಫಾರ್ ಮೀ. ಲಾಸ್ಟ್ ಟೈಮ್ ಅವ್ರು ಕರೆದಾಗ ಲಾಸ್ಟ್ ವೀಕು ನನ್ನ ಹತ್ರ ಟೈಮ್ ಇರಲಿಲ್ಲ. ದಟ್ ಈಸ್ ವೈ, ಹಾಗಾಗಿ ಐ ವಿಲ್ ಗೋ ವಿತ್ ದೆಮ್ ನೌ ಅನ್ನೋ ಥರ ಹೇಳ್ತಾನೆ. ಅಂದರೆ ಇವತ್ತು
ಯಾವಾಗ ಪ್ಲ್ಯಾನ್ ಮಾಡಿದಾರೋ ನಾನು ಜಾಯ್ನ್ ಆಗ್ತಿದ್ದೀನಿ, ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ತೋರಿಸುತ್ತೆ. ಕ್ಲಿಯರ್? ಐ ಹೋಪ್ ಅರ್ಥ ಆಗ್ತಾ ಇದೆ ಅಂತ ಅನಿಸುತ್ತೆ. ಏನಾದರೂ ಗೊತ್ತಾಗದಿದ್ದರೆ ಕಮೆಂಟ್ ಮಾಡಿ, ಐ ವಿಲ್ ಆನ್ಸರ್ ಫಾರ್ ದ್ಯಾಟ್. ಕ್ಲಿಯರ್? Thank you, dear friends and students. Learn properly, use again and again. That's my wish.